ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟವಿಜನ್ 63ಗೆ ಸ್ವಾಗತ ಸುಸ್ವಾಗತ. ಈ ದಿವಸ ವಾಹನ ಯೋಗದ ಬಗ್ಗೆ ಕೆಲವು ಬೇಸಿಕ್ ವಿಷಯಗಳನ್ನು ತಿಳಿದುಕೊಳ್ಳೋಣ. 4ನೇ ಭಾವಾಧಿಪತಿ ವಾಹನಗಳನ್ನು ಸೂಚನೆ ಮಾಡ್ತಾರೆ. ಅವರು ಒಳ್ಳೆ ಪ್ಲೇಸಲ್ಲಿದ್ದರೆ ಡೆಫಿನೆಟ್ಟಾಗಿ ನಮಗೆ ವಾಹನ ಯೋಗ ಇದ್ದೇ ಇರುತ್ತದೆ. 4ನೇ ಭಾವಾಧಿಪತಿ ನಮಗೆ ಆಸ್ತಿ ಪಾಸ್ತಿ, ಮನೆಗಳು, ವಾಹನಗಳು, ವಾಹನ ಸೌಕರ್ಯ ಮುಂತಾದವನ್ನು ನಮ್ಮ ಜಾತಕದಲ್ಲಿ ಸೂಚನೆ ಕೊಡ್ತಾರೆ. ನೀವು ವಾಹನ ಹೊಂದಿದ್ದೀರಾ, ಸ್ವಂತ ವಾಹನ ಹೊಂದಿದ್ದೀರಾ ಹೇಗೆ ಅಂತ ಹೇಳಿ. ಇದರಲ್ಲಿ ವಾಹನ ಇನ್ಕ್ಲೂಡ್ ಆಗಿರೋದ್ರಿಂದ 4ನೇ ಭಾವಾಧಿಪತಿಗೆ ನಾವು ಇಂಪಾರ್ಟೆಂಟಾಗಿ ನೋಡಬೇಕು. ವಾಹನವನ್ನು ಯಾರು ಸೂಚನೆ ಮಾಡ್ತಾರೆ? ಬೇಸಿಕ್ಕಾಗಿ ಲಗ್ನಾಧಿಪತಿ ಚಂದ್ರ ಸೂಚನೆ ಮಾಡ್ತಾರೆ. ಚಂದ್ರ ಏನಂದರೆ ಪ್ರಯಾಣ, ಫಾಸ್ಟ್ನೆಸ್ ಸೂಚನೆ ಮಾಡ್ತಾರೆ. ಅದು ಪ್ರಯಾಣ ಸೂಚನೆ ಮಾಡುತ್ತೆ. ಶುಕ್ರ, ನಾವು ಪ್ರಯಾಣ ಮಾಡಬೇಕಾದ್ರೆ ವಾಹನ ಇರಬೇಕಲ್ವಾ, ನಾವು ಪ್ರಯಾಣ ನಡ್ಕೊಂಡು ಮಾಡ್ಬೋದು. ಶುಕ್ರ ಲಕ್ಸುರಿಯ ಅಂತ ಸೂಚನೆ ಮಾಡ್ತಾ ಇರೋದ್ರಿಂದ ಫಸ್ಟ್ ಸ್ಟೇಜು ಸೈಕಲ್ ಅಂತ ಹೇಳ್ತೀವಿ, 2 ವೀಲರ್ ಅಂತ ಹೇಳ್ತೀವಿ, ಸ್ಕೂಟರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಕಾರು ಅಂತ ಹೇಳ್ತೀವಿ. ಅದಕ್ಕೆ ನಾವು ಕುಜ ಇನ್ವಾಲ್ವ್ ಹೋಗ್ಬಿಟ್ರೆ ಅದನ್ನು ಕಮರ್ಷಿಯಲಾಗಿ ನೀವು ಯೂಸ್ ಮಾಡಬೇಕಂತ ಬಂದರೆ ಭಾರಿ ವಾಹನಗಳು, ಬಸ್ಸುಗಳು ಮತ್ತು ಟ್ರಕ್ಗಳು ಅಂತ ಹೇಳ್ತೀವಿ. 4ನೇ ಭಾವದ ಅಧಿಪತಿ ನಿಮ್ಮ ಜಾತಕದಲ್ಲಿ ಒಳ್ಳೆ ಪ್ಲೇಸಲ್ಲಿದ್ದರೆ ಉತ್ತಮ ವಾಹನ ಸುಖ ನಿಮಗೆ ಸೂಚನೆ ಆಗುತ್ತದೆ. ಅದು ಯಾವಾಗಂತ ಹೇಳಿದ್ರೆ ಅವರವ್ರ ದಶಾಭುಕ್ತಿ ಬಂದಾಗ ತುಂಬ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ ಸರಿಯಾಗಿ ನಿಮ್ಮ ಏಜು ಆಗಿರಬೇಕು, ನಿಮ್ಮ ಇನ್ಕಮ್ಮು ಇರಬೇಕು. ಅದೆಲ್ಲ ಕೂಡಿ ಬಂದರೆ ನೀವು ವಾಹನ ಪರ್ಚೇಸ್ ಮಾಡ್ತೀರಾ. ನೀವು ವಾಹನ ಯೋಗ ಇದೆ, 4ನೇ ಅಧಿಪತಿ ಇದೆ, ನಾನು ಇನ್ನೂ 7ನೇ ವರ್ಷ 8ನೇ ವರ್ಷ ಈಗಲೇ ನಾನು ತೊಗೋಬೇಕು ಅಂತ ಹೇಳಿದ್ರೆ ಈಗಿನ ಕಾನೂನು ಪರಿಸ್ಥಿತಿ ಪ್ರಕಾರ ಆಗೋದೇ ಇಲ್ಲ. ಯು ಹ್ಯಾವ್ ಟು ವೆಯ್ಟ್ ಟಿಲ್ 18 ನಿಮ್ಮ ಹೆಸರಲ್ಲಿ ನೀವೊಂದು ವಾಹನವನ್ನು ಪರ್ಚೇಸ್ ಮಾಡಬೇಕಾದ್ರೆ. ನಾರ್ಮಲಾಗಿ ಛಾಯಾಗ್ರಹಗಳು ಅಂತ ಹೇಳ್ತೀವಿ, ರಾಹುಕೇತುಗಳು 4ನೇ ಮನೆ ಅಧಿಪತಿಗೆ ಸಂಬಂಧ ಬಂದ್ಬಿಟ್ರೆ ಡೆಫಿನೆಟಾಗಿ ಅವರಿಗೆ ವಾಹನ ಯೋಗ ಇದ್ದೇ ಇರುತ್ತದೆ. ನಮ್ಮ ಜಾತಕದಲ್ಲಿ 4ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಈ ಅಧಿಪತಿಗಳು ವಾಹನ ಸೌಕರ್ಯ, ವಾಹನ ಯೋಗನ ಸೂಚನೆ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ 4ನೇ ಮನೆಗೆ ಎದುರಿಗಿನ ರಾಶಿ 10ನೇ ಮನೆ. 10ನೇ ಮನೆಯಲ್ಲಿ ಶುಕ್ರ ಇದ್ದು ಶುಕ್ರನ ದೃಷ್ಟಿ 4 ಮನೆಗೆ ಬಿದ್ದರೆ ವಾಹನ ಬರಲೇಬೇಕು. 9ನೇ ಮನೆ ನಮ್ಮ ಭಾಗ್ಯಗಳನ್ನು ಸೂಚನೆ ಮಾಡುತ್ತೆ. ಅಲ್ಲಿ ವಾಹನ ಭಾಗ್ಯ ಇದೆಯಾ ಅನ್ನೋದು ಸೂಚನೆ ಮಾಡುತ್ತೆ. ವಾಹನ ಸೂಚನೆ ಮಾಡುವಂಥ ಗ್ರಹಗಳು ಅಲ್ಲಿದ್ದರೆ ವಾಹನ ಯೋಗ ಇದ್ದೇ ಇರುತ್ತೆ, ವಾಹನ ಸೂಚನೆ ಮಾಡ್ತಾರೆ. 11ನೇ ಮನೆ ಏನಕ್ಕೆ ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಲಾಭ ಅಂತ ಹೇಳ್ತೀವಿ. ಬಿಸ್ನೆಸ್ ಮಾಡಿದ್ರೆ ಲಾಭ ಅಂತ ಹೇಳ್ತೀವಿ. ಅದೇ ಥರ ನಮ್ಮ ಜೀವನದಲ್ಲಿ ನಮ್ಮ ಫ್ಯಾಮಿಲಿಗೆ ಮದುವೆ ಆದರೆ ಒಬ್ಬರು ಅಡಿಷನ್ ಆಗ್ತಾರೆ, ಅದೂ ಒಂದು ಲಾಭ ಆಗುತ್ತೆ. ನಮ್ಮ ಜೀವನ ಸಾಗಿಸಲು ಸೌಕರ್ಯವಾಗಿ ವಾಹನ ಬಂದರೆ ಅದನ್ನು ಲಾಭ ಅಂತ ಹೇಳ್ತೀವಿ. ಹಾಗಾಗಿ 4, 10, 9, 11ನೇ ಭಾವಗಳನ್ನು ವಾಹನ ಸೌಕರ್ಯಕ್ಕೆ, ವಾಹನ ಯೋಗದಕ್ಕೆ ನಾವು ಇಂಪಾರ್ಟೆಂಟಾಗಿ ನೋಡ್ತೀವಿ. ಶುಕ್ರ ಬೇಸಿಕ್ಕಾಗಿ ವಾಹನ ಸೂಚನೆ ಮಾಡ್ತಾರೆ. ಜಾತಕದಲ್ಲಿ ಶುಕ್ರ ನಮಗೆ ಕರೆಕ್ಟಾಗಿ ಇಲ್ಲದೇ ಇದ್ದರೆ ನಾವು ದುಡ್ಡಿದ್ರೂ ವಾಹನ ಪರ್ಚೇಸ್ ಮಾಡೋದಿಲ್ಲ. ಕ್ಯಾಬ್ಗಳಲ್ಲಿ ಹೋಗ್ತೀವಿ, ಆಟೋಗಳಲ್ಲಿ ಹೋಗ್ತೀವಿ. ಅದೇ ಥರ ನಮ್ಮ ಮೆಂಟಾಲಿಟಿ ಇರುತ್ತೆ. ಯಾಕಂದರೆ ಶುಕ್ರ ಲಕ್ಸುರಿ ಸೂಚನೆ ಮಾಡ್ತಾರೆ. ನಾವು ಒಂದು ಕಡೆಯಿಂದ ಇನ್ನೊಂದಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಕಾಲ್ನಡಿಗೆಯಿಂದನೂ ಹೋಗ್ಬೋದು. ಅದಕ್ಕಿಂತ ನೆಕ್ಸ್ಟ್ ಲಕ್ಸುರಿ ಅಂತ ಹೇಳಿದ್ರೆ ಸೈಕಲ್ನಲ್ಲಿ ಹೋಗ್ಬೋದು. ಅದಕ್ಕಿಂತ ನೆಕ್ಸ್ಟ್ ಲಕ್ಸುರಿ ಅಂತ ಹೇಳಿದ್ರೆ 2 ವೀಲರ್ಸು ಹೋಗ್ಬೋದು. ಅದಕ್ಕಿಂತ ಲಕ್ಸುರಿ ಅಂತ ಹೇಳಿದ್ರೆ ಹೈ ಎಂಡು 2 ವೀಲರ್ಸು ಬೈಕ್ಗಳು ಪರ್ಚೇಸ್ ಮಾಡ್ತೀವಿ. ನೆಕ್ಸ್ಟು ಲಕ್ಸುರಿ ಅಂದರೆ ಮಿರಿ ಮಿಂಚುವ ಕಾರನ್ನ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಶುಕ್ರ ಇಂಪಾರ್ಟೆಂಟಾಗಿ 4ನೇ ಮನೆ ಅಧಿಪತಿಗೆ, 4ನೇ ಮನೆಗೆ ಈ ಭಾವಗಳಿಗೆ ಎಲ್ಲನೂ ಶುಕ್ರ ಬಂದರೆ ಆಟೋಮೆಟಿಕ್ಕಾಗಿ ವಾಹನ ಪರ್ಚೇಸ್ ಮಾಡ್ತೀರಾ. ಶುಕ್ರ ಚತುಷ್ಪಾದ ರಾಶಿಗಳು ಅಂತ ಹೇಳ್ತೀವಿ. ಮೇಷ, ಸಿಂಹ, ಧನಸ್ಸು, ವೃಷಭ. ಈ ಮೇಷ ಅಂದರೆ ಟಗರು 4 ಕಾಳನ್ನ ಸೂಚನೆ ಮಾಡುತ್ತೆ, ಅದಕ್ಕೆ ಚತುಷ್ಪಾದ ಅಂತ ಹೇಳ್ತೀವಿ. ವೃಷಭ ಗೂಳಿ ಸೂಚನೆ ಮಾಡುತ್ತೆ, 4 ಕಾಲುಗಳು, ಅದರಿಂದ ಚತುಷ್ಪಾದ ಅಂತ ಮಾಡ್ತೀವಿ. ಸಿಂಹ ಅದಕ್ಕೆ 4 ಕಾಲುಗಳು, ಅದಕ್ಕೆ ಚತುಷ್ಪಾದ ಅಂತ ಸೂಚನೆ ಮಾಡ್ತೀವಿ. ಧನಸ್ಸು ಮತ್ತು ಮಕರ ಇವರೆಲ್ಲನೂ ಚತುಷ್ಪಾದಗಳನ್ನು ಸೂಚನೆ ಮಾಡ್ತಾರೆ. ಈ ರಾಶಿಗಳಲ್ಲಿ ಶುಕ್ರ ಸಂಬಂಧಪಟ್ಟಿದ್ದರೆ, ಈ ರಾಶಿಗಳಲ್ಲಿ 4ನೇ ಮನೆ ಅಧಿಪತಿ ಇದ್ದರೆ, ಈ ರಾಶಿಗಳಲ್ಲಿ ಶುಕ್ರ ಇದ್ದರೆ ಡೆಫಿನೆಟಾಗಿ ನೀವು ಕಾರು ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಇದನ್ನು ಆಯಾ ದಶಾಭುಕ್ತಿಯಲ್ಲಿ ಅವರು ಸೂಚನೆ ಕೊಡ್ತಾರೆ. ಮತ್ತು 4ನೇ ಮನೆಯ ಭಾವ, 4ನೇ ಮನೆಯ ಅಧಿಪತಿ 11ನೇ ಮನೆಗೆ ಸಂಬಂಧ ಬಂದರೆ ಡೆಫಿನೆಟಾಗಿ ಅವರು ಹೊಸ ವಾಹನಗಳನ್ನು, ಹೊಸ ವಾಹನ ಖರೀದಿ ಮಾಡ್ತಾರೆ.
ಹೊಸ ವಾಹನ ಬರುತ್ತೆ ಮನೆಗೆ, ಅದು ವಾಹನ ಯೋಗನ ಸೂಚನೆ ಮಾಡುತ್ತೆ. 11ನೇ ಮನೆ ನೋಡ್ಕೊಳ್ಬೇಕು. 11ನೇ ಮನೆ ಮಾಡುತ್ತೆ, ಅವರು ಹೊಸದಾಗಿ ತೊಗೊಳ್ತಾರೆ, ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋದಿಲ್ಲ. ಎಸ್ಪೆಷಲಿ ಶುಕ್ರನು 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಇದು ಕೇಂದ್ರಗಳು ಅಂತ ಹೇಳ್ತೀವಿ. ಮತ್ತು ತ್ರಿಕೋನಗಳು ಅಂತ ಹೇಳ್ತೀವಿ. 1ನೇ ಮನೆ, 5ನೇ ಮನೆ, 9ನೇ ಮನೆ ಇಲ್ಲಿ ಶುಕ್ರ ಸ್ಥಿತನಾಗಿದ್ದರೆ ಡೆಫಿನೆಟ್ ಆಗಿ ಅವರಿಗೆ ವಾಹನ ಯೋಗ ಇದ್ದೇ ಇರುತ್ತೆ. ಶುಕ್ರ, ಚಂದ್ರ ಅಥವಾ 4ನೇ ಮನೆ ಅಧಿಪತಿ, 4ನೇ ಮನೆ ಈ ದ್ವಿಪಾದ ರಾಶಿಗಳು ಅಂತ ಹೇಳ್ತೀವಿ. ಮಿಥುನ, ಕನ್ಯಾ, ತುಲಾ, ಕುಂಭ ಇಲ್ಲಿ ಅವರು ಸ್ಥಿತನಾಗಿದ್ದರೆ ಈ ರಾಶಿಗಳ ಸಂಬಂಧ ಬಂದರೆ ಅವರು 2 ವೀಲರ್ ಮಾತ್ರ ಪರ್ಚೇಸ್ ಮಾಡ್ತಾರೆ. ಬೈಕೇ ಆಗಲಿ, ಹೈ ಎಂಡ್ ಸ್ಕೂಟ್ರೇ ಆಗಲಿ ಪರ್ಚೇಸ್ ಮಾಡ್ತಾರೆ. ದ್ವಿಪಾದ ರಾಶಿಗಳಲ್ಲಿ 4ನೇ ಮನೆ ಅಧಿಪತಿ, 4ನೇ ಮನೆ 4ನೇ ಭಾವ ಶುಕ್ರ, ಚಂದ್ರ ಇವರು ಏನಾದರೂ ಸಂಬಂಧ ಪಟ್ಟರೆ ಅವರು 2 ವೀಲರ್ಸ್ ಮಾತ್ರ ಇಟ್ಟಿರ್ತಾರೆ. ಎಷ್ಟೇ ದುಡ್ಡು ಏನೇ ಇದ್ರೂ ಅವರು ಕಾರು ಪರ್ಚೇಸ್ ಮಾಡೋದಕ್ಕೆ ಮನಸ್ಸು ಹೋಗೋದಿಲ್ಲ, ಕಾರ್ ಪರ್ಚೇಸ್ ಮಾಡೋದಕ್ಕೆ ಆಗೋದು ಇಲ್ಲ. ಇದೊಂದು ಈ ಸೂಚನೆ. ದ್ವಿಪಾದ ರಾಶಿಗಳಿಗೆ ಸಂಬಂಧ ಬಂದರೆ 2 ವೀಲರ್ಸ್ ಮಾತ್ರ ಅವ್ರಿಗೆ ವಾಹನ ಯೋಗ ಇರುತ್ತದೆ. 4ನೇ ಭಾವಕ್ಕೆ ಗುರು ಸಂಬಂಧ ಬಂದರೆ, ಗುರು ಶುಕ್ರ ಸಂಬಂಧ ಬಂದರೆ 2ನೇ ಮನೆಯ 4ನೇ ಮನೆ 11ನೇ ಭಾವಗಳಿಗೆ 11ನೇ ಮನೆಗಳಿಗೆ ಬಂದರೆ ವಾಹನ ಯೋಗ ಇರುತ್ತದೆ. ಕಾರಣ ಏನಂದರೆ ಧನಕಾರಕ ಗುರು. ನಿಮಗೆ ವಾಹನ ತೊಗೊಳ್ಬೇಕಾದ್ರೂ ಮನಸ್ಸು ಬಂದ್ರೂ ದುಡ್ಡಿರಬೇಕಲ್ವ. ದುಡ್ಡು ಯಾರು ಕೊಡ್ತಾರೆ? ಗುರು ಕೊಡ್ತಾರೆ. ಹಂಗಾಗಿ ಗುರು ಸಂಬಂಧ ಬರಲೇಬೇಕು. ಗುರು ವಾಹನ ಇದಿರುತ್ತೆ, ಆವಾಗ ನಿಮಗೆ ಲೋನ್ ತೊಗೊಳ್ಳೋದು ಅದೆಲ್ಲ ತೊಂದರೆಗಳು ಇರೋದಿಲ್ಲ. ಹಾಗಾಗಿ ಸಾಲ ಮಾಡೋದಿರೋದಿಲ್ಲ. ನಿಮಗೆ ಒಳ್ಳೆ ದುಡ್ಡಿರುತ್ತೆ, ಕಂಫರ್ಟಬಲ್ ಆಗಿ ಗುರು ಅಂತ ಇನ್ವಾಲ್ವ್ ಆದಾಗ ಕ್ಯಾಶು ಡಿ ಏನೋ ಕೊಟ್ಟು ಪರ್ಚೇಸ್ ಮಾಡಿಬಿಡ್ತೀರ. ಈ 4ನೇ ಭಾವಕ್ಕೆ ಶನಿ, ರಾಹು, ಕೇತು, ಕುಜ ಸಂಬಂಧ ಬಂದುಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕಾರಣ ಏನಂದರೆ ನೀವು ವಾಹನ ತೊಗೊಳಕ್ಕೆ ಹೋದ್ರೂ ಲೋನು ಆಯಾ ಟೈಮಲ್ಲಿ ಆಗೋಲ್ಲ. ಆಮೇಲೆ 6ನೇ ಮನೆ, 8ನೇ ಮನೆ, 12ನೇ ಮನೆ ದುಸ್ಥಾನಗಳು ಅಂತ ಹೇಳ್ತೀವಿ. ಇದು 4ನೇ ಮನೆಗೆ ಸಂಬಂಧಪಟ್ಬಿಟ್ರೆ ನೀವು ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ದುಡ್ಡಿರೋದಿಲ್ಲ, ಲೋನ್ಗೆ ಹೋಗ್ತೀವಿ, ಲೋನ್ ಅಪ್ರೂವ್ ಆಗೋದಿಲ್ಲ. ಅದಾದಮೇಲೆ ನೀವು ತೊಗೊಳ್ತೀರ, 1 ತಿಂಗಳು 2 ತಿಂಗಳಲ್ಲಿ ರಿಪೇರಿ ಸಮಸ್ಯೆ ನಾರ್ಮಲ್ ಯಾರಿಗೂ ಇಲ್ಲದೇ ಇರೋದು ನಿಮ್ಮ ವಾಹನಕ್ಕೆ ಬಂದಿರುತ್ತೆ. ಮೇಂಟೆನೆನ್ಸ್ ಸಮಸ್ಯೆ ಬರುತ್ತೆ. ಆಸೆಪಟ್ಟು ನಾವು ವೆಹಿಕಲ್ ತೊಗೊಂಡ್ಬಿಡ್ತೀವಿ, ಅದನ್ನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ಇನ್ಶೂರೆನ್ಸ್ ಆಗಲಿ, ಆಮೇಲೆ ಅದಕ್ಕೆ ಫ್ಯೂಯಲೇ ಆಗಲಿ ಅದೆಲ್ಲನೂ. ಹಾಗಾಗಿ ಆಕ್ಸಿಡೆಂಟ್ಗಳು ಆಗೋದು, ಅದ್ರ ಬಗ್ಗೆ ನಷ್ಟ ಸೂಚನೆ ಮಾಡಬೇಕಲ್ಲ. ಕುಜ ಇನ್ವಾಲ್ವ್ ಆಗಿಬಿಟ್ರೆ ನಾರ್ಮಲಾಗಿ ಆಕ್ಸಿಡೆಂಟ್ಗಳು ಮಾಡ್ತಾರೆ. ಶನಿ ಮಾಡಿದ್ರೆ ತುಂಬ EMI ಕೊಟ್ಟು ಡಿಲೇ, ಸೀಸ್ಗಳಾಗೋದು ಅದೆಲ್ಲ ಸೂಚನೆ ಮಾಡ್ತಾರೆ. ಹಾಗಾಗಿ ಈ ಸಮಸ್ಯೆಗಳು ಇರುತ್ತೆ. ಈ 4ನೇ ಅಧಿಪತಿಗೆ ಶನಿ, ಕುಜ, ರಾಹು, ಕೇತು ಸಂಬಂಧ ಬರಬಾರ್ದು. ಬಂದರೆ ತೊಂದರೆಗಳಿರುತ್ತೆ. ನಿಮ್ಮ ಜಾತಕದಲ್ಲಿ ನೋಡಿದಾಗ ಇದು ಏನಾದರೂ ಸಂಬಂಧ ಇದ್ದರೆ ಅದು ತುಂಬ ಕುಲಂಕುಷವಾಗಿ ನೀವು ಚೆಕ್ ಮಾಡಿ ಯಾವ ವಿಧದಲ್ಲಿ ತೊಂದರೆ ಬರುತ್ತೆ ಅಂತ ನೋಡಿ ಅದನ್ನು ಮುಂದಾಲೋಚನೆಯಿಂದ ಅದ್ರ ಯಾವ ಥರ ಪಾರಾಗ್ಬೋದು ಅಂತ ಹೇಳಿ ಅದು ನೋಡ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. ರಾಹು ಕೇತುಗಳಿಗೆ 6ನೇ ಭಾವಾಧಿಪತಿ ಸಂಬಂಧ ಬಂದರೆ ಮತ್ತು 4ನೇ ಮನೆಯದು ಇನ್ವಾಲ್ವ್ ಆಗಿದ್ದರೆ ಅವರಿಗೆ ವಾಹನ ಚಾಲನಾ ಯೋಗ ಇರುತ್ತೆ. ಕಾರಣ ಏನಂತ ಹೇಳ್ತಂದರೆ ಎಷ್ಟೋ ಜನ ಕಾರ್ ತೊಗೊತೀವಿ, ನಾವು ಡ್ರೈವರ್ಗೆ ವೆಯ್ಟ್ ಮಾಡ್ತೀವಿ. ಮನೇಲಿ ಯಾರೂ ಕಾರು ಓಡಿಸೋದಿಲ್ಲ, ಓನರು ಓಡಿಸೋದಿಲ್ಲ. ಪ್ರತಿಯೊಂದು ಇದಕ್ಕೂ ಡ್ರೈವರ್ನ ಇಟ್ಕೊಂಡಿರ್ತೀವಿ, ಡ್ರೈವರ್ನ ತೊಗೊಳ್ತೀವಿ. ಟ್ರಿಪ್ ಹೋದರೆ ಒಂದು 3 ದಿವಸಕ್ಕೆ ಡ್ರೈವರ್ ತೊಗೊಳ್ತೀವಿ. ನಾವು ಯಾರೂ ಓಡಿಸೋದಿಲ್ಲ. ನಾವು ಓಡಿಸ್ಬೇಕು, ನಾವೇ ಡ್ರೈವ್ ಮಾಡಬೇಕು, ಸ್ವಂತವಾಗಿ ಉದುರದ ಊರುಗಳಿಗೆ ಹೋಗ್ಬೇಕಂತ ಹೇಳಿದ್ರೆ 6ನೇ ಮನೆ ಸೂಚನೆ ಮಾಡುತ್ತೆ. 6ನೇ ಮನೆ ರಾಹುಕೇತು ಸಂಬಂಧ ಬರುತ್ತೆ. ಇನ್ನೊಂದು 6ನೇ ಮನೆ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ವಾಹನ ಚಾಲನಾ ಯೋಗ ಅಂತ ಹೇಳಿದ್ರೆ ಡ್ರೈವಿಂಗಲ್ಲಿ ಅವರು ಕೆಲಸ ಮಾಡ್ತಾರೆ, ಡ್ರೈವರಾಗಿ ಕೆಲಸ ಮಾಡ್ತಾರೆ. ಒಬ್ಬರು ಸೇವೆ ಮಾಡಬೇಕಲ್ಲ, ಹೇಗೆ ವಾಹನ ಚಾಲನೆ ಮುಖಾಂತರ ಡ್ರೈವರ್ ಆಗುತ್ತಾರೆ. ಹಾಗಾಗಿ ವಾಹನ ಚಾಲನಾ ಯೋಗ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ಬೋದು, ನೀವು ವಾಹನ ಪರ್ಚೇಸ್ ಮಾಡಿ ನೀವು ಡ್ರೈವ್ ಮಾಡ್ಬೋದು. ವಾಹನ ಚಾಲನಾ ಯೋಗ ಅಂತ ಬಂದರೆ ಅವರು ಅದರಲ್ಲೇ ಇನ್ಕಮ್ ಬರಬೇಕಲ್ಲ. ಸೊ ಡ್ರೈವರ್ಸ್ ಆಗಿರ್ತಾರೆ. ಡ್ರೈವರ್ ಆಗಬೇಕಾದ್ರೆ ರಾಹುಕೇತು ಅದರ ಸಂಬಂಧ 6ನೇ ಮನೆ ಬರಬೇಕು. 6ನೇ ಮನೆ ಸೇವೆಯನ್ನು ಸೂಚನೆ ಮಾಡುತ್ತೆ, ಸೇವೆಯಿಂದ ಇನ್ಕಮ್ ಸೂಚನೆ ಮಾಡುತ್ತೆ. ಹಾಗಾಗಿ ರಾಹುಕೇತು ಬಂದರೆ ಪ್ರಯಾಣ ಮಾಡಬೇಕು. ಹೇಗೆ ಅಂದರೆ ಡ್ರೈವರ್ ಆಗ್ತಾರೆ. ಡ್ರೈವರ್ ಆಗಬೇಕಾದ್ರೆ ರಾಹುಕೇತು ಸಂಬಂಧ 6ನೇ ಮನೆ ಬರಬೇಕು. ಈ ರಾಹುಕೇತುಗಳಿಗೆ 10ನೇ ಮನೆ ಸಂಬಂಧ ಬಂದ್ಬಿಟ್ರೆ ಏನಂದರೆ ವೆರಿ ಇಂಪಾರ್ಟೆಂಟು. ಅವರು ಒಳ್ಳೆ ಅಧಿಕಾರದಲ್ಲಿರ್ತಾರೆ. ಹಾಗೂ ಸರ್ಕಾರಿ ವಾಹನ ಬರುತ್ತೆ, ಅವ್ರಿಗೆ ಸರ್ಕಾರಿ ವಾಹನ ಯೋಗ ಬರುತ್ತೆ. ಅವರು ಆಫೀಸರ್ ಆಗಿರ್ತಾರೆ, ಸ್ವಂತ ವಾಹನ ಹೊಂದಿರೋದಿಲ್ಲ, ಬಟ್ ಕಾರಲ್ಲಿ ಓಡಾಡಬೇಕು. ಹೇಗೆ ಸರ್ಕಾರ ಅವ್ರಿಗೆ ಕಾರ್ ಕೊಟ್ಟಿರುತ್ತೆ. ಅದಕ್ಕೆ ಇವರು ರಾಹುಕೇತು ಇನ್ವಾಲ್ವ್ ಆಗ್ತಾರೆ, ಡ್ರೈವರು ಅದಕ್ಕೆ ಇನ್ವಾಲ್ವ್ ಆಗೇ ಆಗ್ತಾರೆ. ಹಾಗಾಗಿ ಅವ್ರಿಗೆ ಸರ್ಕಾರಿ ವಾಹನ ಯೋಗ ಅಂತ ಹೇಳ್ತೀವಿ. ಓನ್ ಕಾರು ಇಲ್ಲದೇ ಇದ್ರೂ, ಓನ್ ವಾಹನ ಇಲ್ಲದೇ ಇದ್ರೂ ವಾಹನದಲ್ಲಿ ಸೌಕರ್ಯನ ಅವ್ರು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ರಾಹುಕೇತುಗಳು 10ನೇ ಮನೆಗೆ ಸಂಬಂಧ ಬರಬೇಕು. ಆಗ ಬಂದಾಗ ಸರ್ಕಾರಿ ವಾಹನ ಸೂಚನೆ ಆಗುತ್ತದೆ.
ಈ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ತೀವಿ. ಈಗ 5 ಲಕ್ಷ ಕೊಟ್ಟು ಒಂದು ಕಾರ್ ತೊಗೊಬೋದು, ಅದು 5 ಜನ ಹೋಗ್ಬೋದು, 4 ಚಕ್ರ ಇರುತ್ತೆ, ಸಿಗ್ನಲ್ ಬಂದು ನಿಲ್ಲಿಸ್ಬೇಕು. ಅದೇ ಥರ ನೀವು 2 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡ್ರು ಅದಕ್ಕೂ 5 ಜನ ಕೂತ್ಕೊಳ್ತೀವಿ, ಅದಕ್ಕೂ 4 ಚಕ್ರ ಇದ್ದೇ ಇರುತ್ತೆ. ಕಾರಣ ಏನಂದರೆ ಲೆಕ್ಸುರಿ ಯಾರು ಸೂಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಶುಕ್ರ ಸೂಚನೆ ಮಾಡ್ತಾರೆ. ಶುಕ್ರ ತುಂಬ ಬಲವಾಗಿದ್ದು, ತುಂಬ ಸ್ವಕ್ಷೇತ್ರ ಮೂಲ ತ್ರಿಕೋನದಲ್ಲಿದ್ದು, ಒಳ್ಳೆ ಅಂಶದ ಡಿಗ್ರಿನಲ್ಲಿ ಇದ್ದರೆ ಆವಾಗ ಇದು ಸೂಚನೆ ಮಾಡ್ತಾರೆ. ಮತ್ತು ಚಂದ್ರ ಸೂಚನೆ ಮಾಡ್ತಾರೆ. ಕಾರ್ ತೊಗೊಂಡು ನೀವು ಕವರ್ ಹಾಕ್ಬಿಟ್ಟು ಮನೆ ಮುಂದೆ ನಿಲ್ಲಿಸಿದ್ರೆ ನೋ ಯೂಸು, ಅದು ಪ್ರಯಾಣ ಮಾಡಬೇಕು, ಅದಕ್ಕೆ ಜೊತೆ ಚಂದ್ರ ಇರಲೇಬೇಕು. ಚಂದ್ರ ಇದ್ದರೆ ಆವಾಗ ನೀವು ಕಾರ್ ಯೂಸ್ ಮಾಡ್ತೀರಾ, 4 ಕಡೆ ಹೋಗ್ತೀರಾ ಬರ್ತೀರಾ, ಟ್ರಿಪ್ಗಳು ಹೋಗ್ತೀರಾ ಬರ್ತೀರಾ. ಇದರಲ್ಲಿ ನೀವು ಕಾರ್ ಪರ್ಚೇಸ್ ಮಾಡಿಬಿಟ್ಟು ಅದಕ್ಕೆ ಕವರ್ ಹಾಕಿ ಇಟ್ಬಿಟ್ರೆ ನೋ ಯೂಸು. ಹಾಗಾಗಿ ಶುಕ್ರ ಚಂದ್ರ ಇನ್ವಾಲ್ವ್ ಆದಾಗ ಒಳ್ಳೆ ಮಿರಿ ಮಿಂಚೋ ಹೈ ಎಂಡ್ ಕಾರ್ಗಳು ಸೂಚನೆ ಮಾಡ್ತಾರೆ. ಕುಜ ಇನ್ವಾಲ್ವ್ ಆದಾಗ ಭಾರಿ ವಾಹನಗಳು ಸೂಚನೆ ಮಾಡ್ತಾರೆ, ಟ್ರಕ್ಗಳು ಬಸ್ಗಳು ಸೂಚನೆ ಮಾಡ್ತಾರೆ. ಶನಿಮಾತ್ಮ ಇನ್ವಾಲ್ವ್ ಆಗೋಗ್ಬಿಟ್ರೆ ಅವರು ಮ್ಯಾಕ್ಸಿಮಮ್ ಅಬ್ಬಬ್ಬ ಅಂದರೆ ಟ್ರ್ಯಾಕ್ಟರು ಸೂಚನೆ ಮಾಡ್ತಾರೆ, ಹಳೆಯ ವೆಹಿಕಲ್ಸ್ನ ಸೂಚನೆ ಮಾಡ್ತಾರೆ. ಮುಖ್ಯವಾಗಿ ವಾಹನಗಳು ಸಂಬಂಧಪಟ್ಟ ಗ್ರಹಗಳ ಬಲಾಬಲದ ಮೇಲೆ ನಿರ್ಧಾರ ಆಗುತ್ತೆ. ಒಬ್ಬರು 4 ಚಕ್ರದ ವಾಹನ ಯೋಗ ಇದೆ ಅಂತ ಹೇಳ್ತಾರೆ. ಅದು ಯಾವ ರೇಂಜಲ್ಲಿರುತ್ತೆ, ಯಾವ ಒಂದು ಇಂಟೆನ್ಸಿಟಿನಲ್ಲಿರುತ್ತೆ ಅಂದ್ರೂ ವೆರಿ ಇಂಪಾರ್ಟೆಂಟು. ಯಾಕಂದರೆ ಒಬ್ಬರಿಗೆ 4 ಚಕ್ರದ ವಾಹನ ಇರುತ್ತೆ ಅಂತ ಹೇಳಿದ್ರೆ ಅದು ಮಿರಿ ಮಿಂಚುವ ಕಾರ್ಯ ಆಗ್ಬೋದು, ಕೋಟ್ಯಾಂತರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡೋ ಕಾರ್ಯ ಆಗ್ಬೋದು, ಇಲ್ಲ ಒಂದು ಮಿನಿಮಮ್ ಕೊಟ್ಟು ಆದರೆ ಕಾರ್ಯ ಆಗ್ಬೋದು. ಮತ್ತು 4 ಚಕ್ರ ವಾಹನ ಏನಂದರೆ, ಈಗ ನಾವು ಬಿಸ್ನೆಸ್ ಮಾಡ್ತೀವಿ, ತರಕಾರಿ ಬಿಸ್ನೆಸ್ ಮಾಡ್ತೀವಿ, ತಳ್ಳು ಗಾಡಿ ಬಿಸ್ನೆಸ್ ಮಾಡ್ತೀವಿ, ಬಂಡಿ ಬಿಸ್ನೆಸ್ ಇದು ಮಾಡ್ತೀವಿ, ಅದಕ್ಕೆ 4 ಚಕ್ರ ಇದ್ದೇ ಇರುತ್ತೆ. ಹಾಗಾಗಿ ನೀವು ಕಂಪ್ಯಾರಿಸನ್ ಮಾಡಿ ಮಿರಿ ಮಿಂಚುವ ಕಾರಲ್ಲಿ ತಳ್ಳು ಬಂಡಿಯ 4 ಚಕ್ರದ ವಾಹನ ಇಲ್ಲಿ. ಹಾಗಾಗಿ ನಾವು ವಾಹನ ಹೊಂದಬೇಕಾದ್ರೆ ಆಯಾ ಗ್ರಹಗಳ ಬಲಾಬಲದ ಮೇಲೆ ನಿರ್ಧಾರ ಆಗುತ್ತೆ. ಮತ್ತು 4ನೇ ಮನೆಯ ಅಧಿಪತಿ ಶುಕ್ರ 10ನೇ ಮನೆ, 11ನೇ ಮನೆ, 9ನೇ ಮನೆಗೆ ಸಂಬಂಧಪಟ್ಟರೆ ಆ ಪ್ಲೇಸಸ್ ಇದ್ದರೆ ನಾರ್ಮಲಾಗಿ ಅವರು ಕಾರುಗಳಲ್ಲೇ ಓಡಾಡ್ತಾರೆ. ಯಾಕಂದರೆ ಎಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೂ ಕಾರ್ ತೆಗಿತಾರೆ, ಆಫೀಸ್ಗೆ ಹೋಗ್ಬೇಕಾದ್ರೂ ಕಾರ್ ತೆಗಿತಾರೆ, ಒಂದು 3 ಕಿಲೋಮೀಟ್ರ್ ಹೋಗ್ಬೇಕಾದ್ರೂ ಕಾರ್ ತೆಗಿತಾರೆ, ವಾಕಬಲ್ ಇದ್ದರೆ ಆರಾಮಾಗಿ ಆ ಲೆವೆಲ್ನಲ್ಲೇ ಇರ್ತಾರೆ. ಮತ್ತು ಆಫೀಸ್ಗೆ ಹೋಗ್ಬೇಕಾದ್ರೂ ಕ್ಯಾಬಲ್ಲೇ ಹೋಗ್ತಾರೆ. ದಟ್ ಮೀನ್ಸ್ ಕಾರಲ್ಲೇ ಓಡಾಡಬೇಕು. 4ನೇ ಮನೆಯ ಅಧಿಪತಿ ಮತ್ತು ಚಂದ್ರ ಇನ್ವಾಲ್ವ್ ಆಗಿಬಿಟ್ರೆ ಅವರು ನಾರ್ಮಲಾಗಿ 2 ವೀಲರಲ್ಲಿ ಓಡಾಡ್ತಾರೆ. ಸ್ನೇಹಿತರೆ, ನಿಮ್ಮ ಹತ್ರ ಯಾವ ವಾಹನ ಇದೆ ಅದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.